ನಮಸ್ಕಾರ, ಶುಭೋದಯ. ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನು ಕೆಲವೇ ದಿನಗಳಿರುವಂಥದ್ದು ಮೇ 1ನೇ ತಾರೀಕು ಗುರು ಬದಲಾವಣೆ ಆಗ್ತಾ ಇದೆ. ಗುರುಗಳನ್ನ ನೇರವಾಗಿ ಭೇಟಿ ಮಾಡಬೇಕು. ಇನ್ನು ಸುದರ್ಶನ ಹೋಮ, ಐಶ್ವರ್ಯ ಮಹಾಲಕ್ಷ್ಮಿ ಹೋಮದಲ್ಲಿ ನೀವು ಕೂಡ ಪಾಲ್ಗೊಳ್ಬೇಕು. ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ, ನಿಮ್ಮ ಕುಟುಂಬದ ಒಂದು ಆರೋಗ್ಯ ಜೊತೆಗೆ ಅಭಿವೃದ್ಧಿಯನ್ನು ಕಾಣಬೇಕು ಅಂತಂದರೆ ಈ ಒಂದು ಹೋಮದಲ್ಲಿ ಪೂಜೆಯಲ್ಲಿ ನೀವು ಕೂಡ ಪಾಲ್ಗೊಳ್ಬೋದು. ಹೆಚ್ಚಿನ ಮಾಹಿತಿ ಎಲ್ಲಿ ನಡೀತಾ ಇದೆ, ಯಾವಾಗ ಬರಬೇಕಾಗತ್ತೆ, ಇದೆಲ್ಲದ್ರ ಬಗ್ಗೆಯೂ ಕೂಡ ನೀವು ತಿಳ್ಕೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಅದಕ್ಕೆ ನೀವು ಕಾಲ್ ಮಾಡ್ಬೋದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಅಥರ್ವ ಸಿದ್ಧಾಪುರುಷರಾಗಿರುವಂಥ ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗಲಿ ಗುರುಗಳೇ. ಸಾಕಷ್ಟು ಬಾರಿ ನಾವು ನೋಡಿದ್ದೀವಿ, ಬಹಳ ದಿನಗಳಿಂದ ಇದು ಒಂದು ಪ್ರಶ್ನೆ ಕೂಡ ಇತ್ತು. ಯಾವುದೇ ನಾವು ಶುಭ ಕಾರ್ಯಗಳು ಶುರು ಮಾಡೋದಕ್ಕಿಂತ ಮುಂಚೆ ಗಣಪತಿಯ ಒಂದು ಪೂಜೆಯನ್ನು ಮಾಡುವಂಥದ್ದು, ಮೊದಲು ವಿನಾಯಕರಿಗೆ ಪೂಜೆ ಮಾಡುವಂಥದ್ದು, ಈ ರೀತಿ ಬಂದಿದೆ. ಇದರ ಒಂದು ಮಹತ್ವ ಏನು? ಯಾಕೆ ನಾವು ಆ ರೀತಿ ಮಾಡಬೇಕಾಗತ್ತೆ? ಗಣಪತಿ ಪೂಜೆ ಮಾಡಿನೇ ನಂತರ ನಾವು ಬೇರೆ ಪೂಜೆಯನ್ನು ಮಾಡುವಂಥದ್ದು. ಸೊ ಇದರ ಒಂದು ಒಳಗುಟ್ಟು ಏನು, ಇದ್ರ ಬಗ್ಗೆ ತಿಳಿಸ್ಕೊಂಡು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಆಯುರ ಆರೋಗ್ಯ ಐಶ್ವರ್ಯಾಭಿವೃದ್ಧಿರಸ್ತು, ಮನೋವಾಂಛಿತ ಫಲಾಹ ಸಿದ್ಧಿರಸ್ತು. ಈ ಪ್ರಶ್ನೆ ಬಹುಶಃ ಎಲ್ಲರೂ ಗೊತ್ತಿರೋಂಥದ್ದೇ. ಈಗ ಷೋಡಶ ಕರ್ಮಗಳು ಅಂತ ಏನು ತಗೊಳ್ತೀವೋ, ಗರ್ಭದಾನ, ಏನಲ್ಲಿಂದ ಸೀಮಂತ, ಜಾತಕರ್ಮ, ನಾಮಕರಣ, ಉಪನಯನ, ಅನ್ನಪ್ರಾಶನ, ವಿವಾಹ, ಮದುವೆ, ಈ ರೀತಿಯಾಗಿರ್ತಕ್ಕಂಥ ಮಾನುಷ ಕರ್ಮಗಳು ಒಂದು ಗೃಹ ಪ್ರವೇಶವನ್ನು ತೆಗೆದುಕೊಂಡರೂ ಕೂಡ, ಮದುವೆ ಅಂತ ತೆಗೆದುಕೊಂಡರೂ ಕೂಡ ಮೊದಲು ಗಣಪತಿಗೆ ಮೊದಲ ಪೂಜೆ ಮಾಡತಕ್ಕಂತಹದ್ದು ಸ್ಮಾರ್ತ ಸಂಪ್ರದಾಯ, ಶ್ರೀ ವೈಷ್ಣವ ಸಂಪ್ರದಾಯ. ವಿಶ್ವಕ್ಷೇನರನ್ನು ಸೂತ್ರವತಿ ಸಮೇತ ವಿಶ್ವಕ್ಷೇನರನ್ನು ಆವಾಹನೆ ಮಾಡುತ್ತಾ ಪೂಜೆಯನ್ನು ಮಾಡುತ್ತಾರೆ. ಆ ವಿಶ್ವಕ್ಷೇನ ಅಂದರೂ ಕೂಡ ಗಣಪತಿಯೇ. ಗಣಪತಿ ಅಂದರೆ ವಿಶ್ವಕ್ಷೇನರೇ ಅನ್ನೋ ರೀತಿಯ ಅಭಿಮಾನವಾಗಿ ಮಾಡತಕ್ಕಂಥದ್ದು. ಏನಂತಂದರೆ ಇಲ್ಲಿ ವಿಶೇಷವಾಗಿ ಗಣಗಳಿಗೆ ಅಧಿದೇವತೆ ಆಗಿರತಕ್ಕದ್ದು. ಒಂದು ಗಣ ಅಂದರೆ ಸಮೂಹ. ಈಗ ನಾನೀಗ ತ್ರಿತ್ರಿಂಶತಿ ಕೋಟಿ ದೇವತಾ ಅಂತ ಹೇಳಿದೆ. ಏನು ಆ ತ್ರಿತ್ರಿಂಶತಿ ಕೋಟಿ ದೇವತಾ ಅಂತಕ್ಕಂತಹದ್ದು ಏನು ಇದೆಯೋ ಅದು ವರ್ಗಗಳು ಅಂತಕ್ಕಂತಹದ್ದು. ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, 8 ವಸುಗಳು, ಪ್ರಜಾಪತಿ, ಇವೆಲ್ಲವೂ ಸೇರಿ ಆಗ್ತಕ್ಕಂತಹದ್ದು ತ್ರಿತ್ರಿಂಶತ್. ವಿಶೇಷವಾಗಿ 33 ಆಗ್ತಕ್ಕಂಥ ಸಂಖ್ಯೆ ಅದು. ಇದಕ್ಕೆಲ್ಲ ಕೂಡ ವಿಶೇಷವಾಗಿ ಆ ಗಣಕ್ಕೆ ಸಮೂಹಕವಾಗಿ ಅಧಿಪತಿ ಆಗಿರುತ್ತಾನೆ. ಅದಕ್ಕೆ ವೇದ ವ್ಯಾಸ ವಿರಚಿತ ಸಾಮಗಾನ ಶುಶ್ರುತಿ ಸಕಲ ವಿದ್ಯಾಗಣಪತಿ ಪ್ರಥಮ ಪೂಜೆಗೆ ಅಧಿಪತಿ. ಅಂದರೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಈಗ ನೀವು ಸಂಗೀತವನ್ನು ತೆಗೆದುಕೊಂಡರೂ ಕೂಡ ಸಂಗೀತದ ಆಲಾಪನೆ ಅಥವಾ ಸಂಗೀತದ ಒಂದು ಹಾಡು ಪ್ರಾರಂಭ ಆಗುತ್ತೆ ಅಂತಂದರೆ ಗಣಪತಿಯಿಂದ ಪ್ರಾರಂಭ ಆಗುತ್ತೆ. ಅದು ಕೂಡ ಪುರಂದರದಾಸರು ಕೊಟ್ಟಿರ್ತಕ್ಕಂತಹ ಲಂಬೋದರ ಲಕುಮಿಕರ ಅನ್ನೋ ಹಾಡಿಂದ ಪ್ರಾರಂಭ ಆಗ್ತಕ್ಕಂತಹದ್ದು. ಹಾಗೆಯೇ ಯಾವುದೇ ಒಂದು ಪೂಜೆಯನ್ನು ಪ್ರಾರಂಭಿಸಬೇಕಾದ್ರೂ ಕೂಡ ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ, ವಿಘ್ನಗಳು ಬಾರದ ಹಾಗೆ ನಿರ್ವಿಘ್ನವಾಗಿ ನಡೆಸಿಕೊಡುವಂಥ ಅಂತಹ ಹೇರಂಬನೆಗೆ ಹೊಂದಿಸ್ತಾ ಆರಂಭವನ್ನು ಮಾಡ್ತಕ್ಕಂಥದ್ದು ಪೂಜೆಯ ಪ್ರಾರಂಭೋತ್ಸವವನ್ನು. ಅಂಥ ಪ್ರಾರಂಭಕ್ಕೆ ವಿಘ್ನಗಳು ಬರಬಾರದು. ಒಟ್ಟಾರೆ ತ್ರಿದಿನ ಸಂಕಲ್ಪ ಈ ಕಾರ್ಯಕ್ರಮ ಇದೆಯಾ, ಅಥವಾ ಪಂಚದಿನ ಈ ಒಂದು ಕಾರ್ಯಕ್ರಮ ಇದೆಯಾ, ಅಥವಾ ನವದಿನ ಸಂಕಲ್ಪಗಳ ಪ್ರಕಾರ ಈ ಕಾರ್ಯಕ್ರಮ ಇದೆಯಾ ಅನ್ನೋ ರೀತಿಯಾದರೆ, ಈಗ ಮೊನ್ನೆ ಯಾವುದೋ ಒಂದು ಗೃಹ ಪ್ರವೇಶ ನಡೀತು. ಅದೊಂದು ತ್ರಿದಿನ ಸಂಕಲ್ಪವಾಗಿ ನಡೆದ ಗೃಹ ಪ್ರವೇಶ. ಅದು ಶಾಸ್ತ್ರೋಕ್ತವಾಗಿ ಕ್ರಮಬದ್ಧವಾಗಿ ಚಾಚು ತಪ್ಪದೆ ವೇದವನ್ನು ಹೇಳತಕ್ಕಂಥ ಒಂದು ಬ್ಯಾಚ್. ಇನ್ನು ವಾಸ್ತುಗೆ ಸಂಬಂಧಪಟ್ಟ ಮಂಡಲಗಳನ್ನು ಹಾಕುವಂಥ ಒಂದು ಬ್ಯಾಚ್. ಇನ್ನು ಕಾರಿಕೆ ಅದನ್ನು ಮಾಡ್ತಕ್ಕಂತಹದ್ದು. ಏನು ಆ ಕಾರ್ಯವನ್ನು ಮಾಡಬೇಕಾದ್ರೆ ಆಗಮೋಕ್ತವಾಗಿ ಏನು ಹೇಳುತ್ತೆ ಶಾಸ್ತ್ರ ಪ್ರಕಾರ ಗೃಹ ಪ್ರವೇಶವನ್ನು ಮಾಡುವಾಗ ಏನೆಲ್ಲ ಕೂಡ ಮಾಡಬೇಕು. ವಾಸ್ತುವನ್ನು ಮಾಡ್ತೀರಿ, ಮತ್ತು ಸುದರ್ಶನ ಹೋಮವನ್ನು ನಮ್ಮ ವೈಜಯಂತ ಸಮೇತ ಮಹಾಸುದರ್ಶನ, ಲಕ್ಷ್ಮೀ ನಾರಸಿಂಹ ಆದಿತ್ಯಾದಿ ನವಗ್ರಹ ರಾಕ್ಷೋಗ್ನ ನೀವು ಏನೇನು ಮಾಡ್ತೀರೋ ಇದೆಲ್ಲ ಪೂಜಾ ಭಾಗ. ಇನ್ನು ವ್ರತಕ್ಕೆ ಬಂದಾಗ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಕೂಡ ಮಾಡಿದ್ರು. ಅವರು ಎಲ್ಲವನ್ನು ಮಾಡಿದರು. ಯಾವುದೇ ಒಂದು ವ್ರತ ಆಗಿರಲಿ, ಯಾವುದೇ ಒಂದು ಪೂಜೆ ಆಗಿರಲಿ, ಅಲ್ಲಿ ಮಾಡ್ತಕ್ಕಂಥದ್ದು ಆದಿಯಲ್ಲಿ ಗಣಪನನ್ನೇ ಪೂಜೆ ಮಾಡ್ತಕ್ಕಂತಹ ವಿಧಾನ ನಮಗೆ ಶಾಸ್ತ್ರ ಕೊಟ್ಟಿರ್ತಕ್ಕ. ಅದರಲ್ಲೂ ಕೂಡ ಈಗ ನಾನು ವಕ್ರತುಂಡ ಮಹಾಕಾಯ ನಿಮಗೆ ಹೇಳಿದೆ. ಕೋಟಿ ಸೂರ್ಯರಿಗೆ ಇವ ಸಮ. ಅದೇ ಕೋಟಿ ಸೂರ್ಯ ಸಮಪ್ರಭ ಅಂತ ಹೇಳ್ತಾರಲ್ಲ, ಅಂತಹ ಕೋಟಿ ಸೂರ್ಯರಿಗೆ ಒಬ್ಬ ಸಮ ಅಂತಂದರೆ ಸೂರ್ಯನ 1 ಕೋಟಿ ಲೆಕ್ಕ ಮಾಡ್ಕೊಳ್ಳಿ, ಎಷ್ಟು ಪ್ರಭೆ ಎಷ್ಟು ಶಕ್ತಿ ಇರ್ತಕ್ಕಂಥದ್ದು. ಅಂದರೆ ಇವನು ವಿದ್ಯಾವಂತನೂ ಹೌದು, ಬುದ್ಧಿವಂತನೂ ಹೌದು, ಶುಭಕಾರಕನೂ ಹೌದು, ಎಲ್ಲದಕ್ಕೂ ಕೂಡ ಯೋಗಕಾರಕನಾದ್ದರಿಂದ ಮೊದಲು ಶುಭವೇ ಜರುಗಬೇಕಾದ್ದರಿಂದ ಅನೇಕ ದೇವತೆಗಳು ಇದನ್ನು ಮಾಡ್ಕೊಂಡು ಬಂದಿದ್ದಾರೆ. ಈಗ ನೀವು ಸಂಕಷ್ಟ ಅಂತ ಕೇಳ್ತೀರಿ, ಯಾವುದಾದ್ರು ವ್ರತಗಳನ್ನು ಕೇಳ್ತೀರಿ. ರಾಮ
ರಾವಣನ ವಧೆ ಮಾಡಬೇಕಾದ್ರೂ ಕೂಡ ಆ ಸಂಕಲ್ಪ ಮಾಡುವಾಗಾಗಿರ್ಬೋದು, ಎಲ್ಲರೂ ಕೂಡ ಗಣಪನ ಪ್ರಾರ್ಥನೆ. ಅವನ ತಂದೆಯಾಗಿರ್ತ ಶಿವನೂ ಕೂಡ, ಅವನ ತಾಯಿಯಾಗಿರ್ತಕ್ಕಂಥ ಉಮಾದೇವಿಯೂ ಕೂಡ ಗಣಪತಿಯ ಸ್ಮರಣೆಯನ್ನೇ ಮಾಡತಕ್ಕಂಥದ್ದು. ಅದಕ್ಕೆ ಈ ಗೃಹ ಪ್ರವೇಶ ಅಂತ ಮಾಡಿದಾಗ ಈ ಒಂದು ಪೂಜೆ ಮಾಡಿ ಪುಣ್ಯಾಹವನ್ನು ಮಾಡ್ತಾರೆ. ಆ ಪುಣ್ಯಾಹಕ್ಕೆ ಮೊದಲು ಗಣಪತಿ ಪೂಜೆ, ಆನಂತರ ರಕ್ಷಾಬಂಧನ, ತದನಂತರ ಕಳಶಾರಾಧನೆ, ತದನಂತರ ಇನ್ನು ಆ ಮಂಡಲಗಳಿಗೆ ಪೂಜೆ, ತದನಂತರ ಅಗ್ನಿ ಪ್ರತಿಷ್ಠೆ, ತದನಂತರ ನಡೀತಕ್ಕಂಥದ್ದು ಹೋಮ, ತದನಂತರ ನಡೀತಕ್ಕಂತಹದ್ದು ಅಷ್ಟಾವಧಾನ ಸೇವೆ, ಆನಂತರ ಹಾಕ್ತಕ್ಕಂತಹದ್ದು ನಿವೇದನೆ, ಆನಂತರ ಹಾಕ್ತಕ್ಕಂತಹದ್ದು ಶಾತ್ತುಮರೈ, ಮಂಗಳಾರತಿ, ತೀರ್ಥ ಪ್ರಸವಿನಿಯೋಗ, ಇವೆಲ್ಲ ಏನು ನಡೀತಾವೋ ಇಲ್ಲೆಲ್ಲ ಕೂಡ ಗಣಪತಿಯ ಮಂತ್ರವನ್ನು ತಾಳಗಳೊಂದಿಗೆ ಕೂಡ ಮಾಡ್ತಕ್ಕಂಥದ್ದು ವಿಭಿನ್ನವಾಗಿರುತ್ತೆ. ಅಂತಹ ಶೀಘ್ರವಾಗಿ ಇನ್ನು ಸ್ವಲ್ಪ ನಾವು ಗಮನಿಸೋದಾದರೆ, ಈ ಭೂಲೋಕದಲ್ಲಿ ಭಕ್ತರು ಬೇಡಿದ್ದನ್ನು ಶೀಘ್ರವಾಗಿ ಕೊಡುವಂಥ ದೇವತೆಗಳು ನಾನು ಹೇಳಿರ್ತೀನಿ. ಶೀಘ್ರವಾಗಿ ಫಲವನ್ನು ಕೊಡ್ತಕ್ಕಂತಹದ್ದು ದೇವತೆಗಳು ಯಾರು ಅಂತಂದರೂ ಕೂಡ ಗಣಪತಿ ಮತ್ತು ಚಂಡಿ ಅಂತಕ್ಕಂಥದ್ದು ಕೂಡ ಅಷ್ಟೇ ಸತ್ಯ. ಅದಕ್ಕಾಗಿ ಪ್ರತಿನಿತ್ಯ ಗಣಪತಿಯ ಆರಾಧನೆ ಯಾರು ಮಾಡ್ತಿರ್ತಾರೋ, ಪ್ರತಿನಿತ್ಯ ಗಣಪತಿಯ ವಿಶೇಷವಾಗಿ ಅವನ ದಟ್ಟ ದಾರಿದಿಂದ ಕೂಡಿದ್ದರೂ ಕೂಡ ಗಣಪತಿ ಅಥರ್ವ ಶೀರ್ಷವನ್ನೇನಾದರೂ ಕೇಳಿಸಿಕೊಂಡ್ರೆ, ಗಣಪತಿ ಅಥರ್ವ ಶೀರ್ಷವನ್ನೇನಾದರೂ ನೀವು ಒಮ್ಮೆ ಹೇಳ್ತಾ ಬಂದರೆ, ಪ್ರತಿನಿತ್ಯ ಹೇಳ್ತಾ ಬನ್ನಿ ನೀವು. ಪ್ರಾತಃ ಕಾಲ ಎದ್ದು ಕೂಡಲೇ ಆ ಒಂದು ಯೂನಿವರ್ಸ್ಗೆ ಕನೆಕ್ಟ್ ಆಗ್ತಕ್ಕಂಥ ವಿಧಾನ, ಬ್ರಾಹ್ಮಿ ಲಗ್ನದಲ್ಲಿ ವಿಶ್ವಕ್ಕೆ ಸಂಬಂಧಪಟ್ಟ ವಿಶ್ವ ಚೇತನವನ್ನು ಪಡೆದುಕೋಬೇಕಾದ್ರೆ ಇಡೀ ಬ್ರಹ್ಮಾಂಡವೇ ಅವನು, ಇಡೀ ಬ್ರಹ್ಮಾಂಡವೇ ಅವನು. ಅದಕ್ಕೆ ನಾನು ಹೇಳ್ತೀನಿ ಆಗಾಗ, ಅತಳ ವಿತಳ ಸುತಳ ತಳಾತಳ ರಸಾತಳ ಮಹಾತಳ ಪಾತಾಳ ಭೂಲೋಕ ಭುವರ್ಲೋಕ ಸುವರ್ಲೋಕ ತಪಲೋಕ ಮೇಧಲೋಕ ಜನಲೋಕ ಸತ್ಯಲೋಕ ಅಂತ 14 ಲೋಕಗಳಲ್ಲೂ ಕೂಡ ಆತನನ್ನು ಪೂಜಿಸ್ತಾರೆ. ಆತನಿಗೆ ಅದ್ವಿತೀಯವಾಗಿರ್ತಕ್ಕಂತಹದ್ದು ಆ ವೇದಿಕೆ ಇದೆ. ಅಂತಹ ಶುಭಕಾರಕನು ಯೋಗಕಾರಕನಾಗಿರ್ತಕ್ಕಂಥ ಸಿದ್ಧಿ ಬುದ್ಧಿ ಸಮೇತ ವರಸಿದ್ಧಿ ವಿನಾಯಕಾಯ ನಮಃ ಅಂತಕ್ಕಂತಹದ್ದು. ಸಕ್ಸಸ್ ಅನ್ನೋದನ್ನು ನಮಗೆ ಸಿಗಬೇಕು ಅಂತಂದರೆ, ಕಾನ್ಸಂಟ್ರೇಷನ್ ಅನ್ನೋದನ್ನು ನಾವು ಮಾಡಿದಾಗ ಶೀಘ್ರವಾಗಿ ಆ ಫಲವನ್ನು ಕೊಡ್ತಕ್ಕಂಥ ದೇವತೆ ಯಾರಾದರೂ ಇತ್ತು ಅಂತಂದರೆ ಅದು ಗಣಪತಿಯೇ. ಅದಕ್ಕಾಗಿ ನೀವು ಯಾವುದೇ ಪೂಜೆಯನ್ನು ಮಾಡೋವನ್ನು ಸ್ಮರಣೆ ಮಾಡ್ತೇವೆ. ಇನ್ನು ಸ್ವಲ್ಪ ಹೆಚ್ಚಿಗೆ ನಾವು ಫಲವನ್ನು ನಾವು ಪಡ್ಕೋಬೇಕು ಅಂತಂದರೆ ಎಲ್ಲಿ ನಿಮಗೆ ವಿಘ್ನಗಳು ಬರ್ತಾ ಇದೆ. ಕೆಲವರು ಮಾಡ್ತಿರ್ತಾರೆ, ಯಾಕೋ ಗುರುಗಳೇ ನಾನು 90 ಭಾಗ ಎಲ್ಲ ತುಂಬ ಎಫೋರ್ಟ್ ಹಾಕ್ತೀನಿ, ಎಲ್ಲ ಕೆಲಸ ಸಕ್ಸಸ್ ಆಗುತ್ತೆ, ಇನ್ನು ಕೇವಲ 10% ನಂಗೆ ಕೆಲಸ ಹೋಗ್ತಾ ಇದೆ ಅಂತಂದರೆ ಅವರು ಗಣಪತಿಗೆ ಸಂಬಂಧಪಟ್ಟ ಗಣಹೋಮವನ್ನು ಏನಾದರೂ ಮಾಡ್ತೀನಿ ಅಂತಂದರೆ ಈ ಅಷ್ಟದ್ರವ್ಯಗಳು ಅಂತ ಬರ್ತವೆ. ಆ ಅಷ್ಟದ್ರವ್ಯಗಳನ್ನು ನೀವು ಬಳಸಿಕೊಂಡು ತುಂಬ ಅದ್ಭುತವಾಗಿರುತ್ತೆ. ಅದು ಸೂರ್ಯೋದಯ ಆಗೋದಕ್ಕೂ ನೀವು ಮಹಾಮಂಗಳಾರತಿ ಮಾಡೋಕ್ಕೆ ಒಂದೇ ಸಮಯ ಆಗಿರಬೇಕು. ಅದು ಅಷ್ಟದ್ರವ್ಯಗಳಿಂದ ಕೂಡಿದ, ಅದು ಸಿದ್ಧಿಯಾಗಿರ್ತಕ್ಕಂಥವನಿಂದ, ಯಾವಾಗಲೂ ಭಗವಂತನ ಹತ್ರನೇ ಇರ್ತಕ್ಕಂಥವನು, ತ್ರಿಕಾಲಗಳ ಸಂಧ್ಯಾವಂದನೆ ಮಾಡ್ತಕ್ಕಂಥವನು, ಪ್ರೀತಿ ವಾತ್ಸಲ್ಯ ಇರ್ತಕ್ಕಂಥವನು, ಕರುಣೆ ತುಂಬಿದವ, ಆ ಒಂದು ಅಷ್ಟದ್ರವ್ಯಗಳನ್ನು ಮಾಡಿ ಬ್ರಾಹ್ಮಿ ಲಗ್ನ 4 ಗಂಟೆ 3 ಗಂಟೆಯಿಂದ 6 ಗಂಟೆ ಒಳಗಡೆ ಒಂದು ದಿನ ಶುಭ, ಅತ್ಯಂತ ಶುಭ ಪರ್ವಕಾಲ, ಒಂದು ದಿವಸ ನೀವೇ ವರ್ಷಕ್ಕೆ 1 ಬಾರಿಯಾದರೂ ಕೂಡ ಈ ಅಷ್ಟದ್ರವ್ಯಗಳ ಗಣಪತಿ ಯಾಗವನ್ನು ಮನೆಯಲ್ಲಿಯೇ ಆಗಲಿ ಹೋಮವನ್ನು ಮಾಡುತ್ತೀನಿ ಅಂತಂದರೆ ನಿಮಗೆ ಅಷ್ಟಸಿದ್ಧಿಗಳು ಸಂಶಯವಿಲ್ಲದೆ ಲಭಿಸ್ತವೆ. ಮಕ್ಕಳು ಏಳಿಗೆ ಆಗ್ತಾ ಇಲ್ಲ ಗುರುಗಳು, ಏನು ಮಾಡಿದ್ರು ಓದ್ತಾ ಇಲ್ಲ, ನನ್ನ ಬಿಸ್ನೆಸ್ ಕೈ ಹಿಡಿತಾ ಇಲ್ಲ, ಅಥವಾ ನಾನು ಮಾಡೋಂಥ ವ್ಯವಸಾಯ ಯಾಕೋ ನನಗೆ ಅಷ್ಟೊಂದು ಬೆಲೆ ತಂದು ಕೊಡ್ತಾ ಇಲ್ಲ, ಅಥವಾ ನಾನು ಏನೋ ಅಂದುಕೊಂಡಿದ್ದೆ ಆ ಜಾಗ ಮಾರಾಟವಾಗಲಿಲ್ಲ ಅಂತಂದಾಗ ನೀವೊಂದು ಸಂಕಲ್ಪ ಇಟ್ಕೊಂಡು ಅಷ್ಟದ್ರವ್ಯಗಳ ಸಮೇತವಾಗಿ ಗಣಪತಿ ಹೋಮವನ್ನು ಮಾಡಿ ಅದರ ಫಲವನ್ನು ಬಹುಶಃ ನಾನು ಈ ಗಂಟೆಗಳು ಇವೆಲ್ಲ ಹೇಳಲಿಕ್ಕೆ ಬರಲ್ಲ ನನಗೆ. ನಿಮ್ಮ ಮನಸ್ಸಲ್ಲಿ ಎಷ್ಟು ಚೆನ್ನಾಗಿ ಅಭಿರುಚಿ ಕೂತಿರುತ್ತೋ ಅಷ್ಟೇ ಶೀಘ್ರವಾಗಿ ಈ ಒಂದು ಗಣಪತಿಯ ಫಲವನ್ನು ಪಡೆದುಕೊಂಡಿರ್ತೀರಿ. ಅಂತಹ ಶಕ್ತಿ ಇದೆ. ಒಟ್ಟಾರೆ ನಿಮ್ಮ ಒಳಗಡೆ ಅದನ್ನು ಪ್ರವೇಶವಾಗ್ಬಿಡುತ್ತೆ. ಅದೊಂದು ಶಕ್ತಿ. ನಾವು ಗಣಪತಿಯನ್ನು ಮಾತಾಡ್ತಾ, ಗಣಪತಿಯನ್ನು ಕೇಳ್ತಾ, ಗಣಪತಿಯನ್ನು ಸ್ತೋತ್ರ ಮಾಡಿದಾಗ ಡುಡ್ಡುಕ, ತಾಳ, ರಸ್ವ, ಮದ್ದಳೆ ಗೀತೆಗಳನ್ನು ಹಾಡಿ ಆ ಒಂದು ಶಬ್ದಗಳು ಬಳಸಿ ಮಾಡಿದಾಗ ವಿಶೇಷವಾಗಿರ್ತಕ್ಕಂಥದ್ದು. ಒಟ್ಟಾರೆ ಗಣಪತಿ ಕೃಪೆಗೆ ನೀವು ಶೀಘ್ರವಾಗಿ ಒಳಗಾಗ್ತೀರಿ. ಖಂಡಿತ ಗುರುಗಳೇ. ಇನ್ನು ಯಾವುದೇ ಶುಭ ಕಾರ್ಯ ಶುರು ಮಾಡೋದಕ್ಕಿಂತ ಮುಂಚೆ ಗಣಪತಿಯ ಪೂಜೆನ ಯಾಕೆ ಮಾಡ್ತಾರೆ ಅನ್ನೋ ವಿಚಾರವಾಗಿ ಇನ್ನಷ್ಟು ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ರಿ. ಇನ್ನು ಗಣ ಹೋಮದ ಕುರಿತಾಗಿ ಆಗಿರಬಹುದು, ಶೀಘ್ರವಾಗಿ ನಮ್ಮ ಕೆಲಸ ಆಗಬೇಕು ಅಥವಾ ಸಕ್ಸಸ್ ಅನ್ನೋದನ್ನ ಕಾಣಬೇಕು ಅಂತಂದರೆ ಗಣಪತಿಯ ಮೊರೆ ಹೋಗಬೇಕು ನಾವು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ.
ಇನ್ನು ವೀಕ್ಷಕರೇ, ಗಣಪತಿಯ ಬಗ್ಗೆ ಎಷ್ಟೊಂದೆಲ್ಲ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ಗುರುಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮೇ 1ನೇ ತಾರೀಕು ಗುರು ಬದಲಾವಣೆ ಆಗ್ತಾ ಇದೆ. ಆ ದಿನ ವಿಶೇಷವಾಗಿರುವಂಥ ಕಾರ್ಯಕ್ರಮಗಳು ಗುರುಜಿಯವರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ನಿಮ್ಮ ಒಂದು ಆರೋಗ್ಯ, ಕುಟುಂಬದ ಅಭಿವೃದ್ಧಿಗಾಗಿ ಈ ಒಂದು ಹೋಮ, ಸುದರ್ಶನ ಹೋಮದಲ್ಲಿ ನೀವು ಪಾಲ್ಗೊಳ್ಬೋದು. ಐಶ್ವರ್ಯ ಮಹಾಲಕ್ಷ್ಮಿ ಹೋಮ ನಡೀತಾ ಇದೆ. ಗುರುಗಳಿಂದ ನಿಮಗೆ ಮಂತ್ರ ದೀಕ್ಷೆ ಸಿಗ್ತಾ ಇದೆ. ಇದೆಲ್ಲವನ್ನು ಕೂಡ ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಇದರಲ್ಲಿ ನೀವು ಕೂಡ ಪಾಲ್ಗೊಳ್ಳಬಹುದು. ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.